ಬಾಪ ನಿನ್ನ ಹೆಸರು ಏನಕ್ಕಮ್ಮ? ಬೀರೇಶ್ ಅಣ್ಣ. ಇವಾಗ ಸೆಪ್ಟಿಕ್ ಆಗಲ್ವಾ ಡಬ್ಬ ಎಲ್ಲ ಮುಟ್ಟಿದ್ರಿ ಅಣ್ಣ? ಅಲ್ಲೇ ಏನಾಗಲ್ಲಪ್ಪ, ಡಬ್ಬದ ಒಳಗಡೆ ಇದೆಯಲ್ಲ ಅದು. ಇಲ್ಲೇ ಬಿಡ್ತೀರಣ್ಣ? ಫ್ಲಾಟ್ ಜಾಗ ಬೇಕು. ಏನು ಬೇಕಣ್ಣ? ಫ್ಲಾಟ್ ಆಗಿರಲಿ ಜಾಗ ಅಂತ. ಫ್ಲಾಟು ಜಾಗ ಸಮತಟ್ಟಾಗಿರಲಿ ಅಂತ. ತಾಲ್ಗಾಟ್ಪುರದಿಂದ ಅಣ್ಣ ಇಟ್ಕೊಂಬಂದಿರೋದು. ಬಾಲಾಜಿ ಲೇಔಟ್ ಮಂಜಾಂತ ಕಡೆ ಮಂಟಪ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಎರಡು ದೊಡ್ಡ ರಸಲ್ ವೈಪರ್ ಅಂದರೆ ಕೊಳಕಮಂಡಲ ಹಾವುಗಳನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಎರಡನ್ನೂ ಸುರಕ್ಷಿತವಾಗಿ ಅರಣ್ಯದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು 3 ವಿಷಯ ಅವೇರ್ನೆಸ್ ಬಗ್ಗೆ ನಾನು ಜನಜಾಗೃತಿ ಸಂದೇಶನ ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಒಂದು ರಸಲ್ ವೈಪರ್ ಇವತ್ತು ಬೆಳಗ್ಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದು, ಇನ್ನೊಂದು ನಿನ್ನೆ ನೈಟು. ಇವತ್ತು ಬೆಳಗ್ಗೆ ರಕ್ಷಣೆ ಮಾಡಿದ್ದು ಎಲ್ಲಿ ಅಂದರೆ BBMP ವರ್ಕರ್ಸ್, ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BMP ಕೆಲಸ ಮಾಡ್ತಾರಲ್ಲ, ಅವರು ನನಗೆ ಹೇಳಿದ್ರು ಇಂಥ ಕಡೆ ಹಾವಿದೆ ಅಂತ. ಹೋಗಿ ನಾನು ರಕ್ಷಣೆ ಮಾಡ್ಕೊಂಬಂದೆ. ಮತ್ತು ಇನ್ನೊಂದು, ನಾನೆಲ್ಲ BBMP ಯಾರು ಮುಖ್ಯಸ್ಥರಿದ್ದೀರಿ, ಯಾರ್ಯಾರು ಇಂಜಿನಿಯರ್ ಇದ್ದೀರಿ, ತಿರ್ಗಾ ನಿಕಟಪೂರ್ವ ಸದಸ್ಯರು ಯಾರ್ಯಾರಿದ್ದೀರಿ, ವಾರ್ಡಲ್ಲಿ ಸಂಬಂಧಪಟ್ಟವರು, ತಿರ್ಗಾ ಆ ಕ್ಷೇತ್ರದ ಯಾರು MLA ಇದ್ದೀರಿ, ಅವ್ರನ್ನೆಲ್ಲ ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮನೆಗೂ ಹೋಗಿ BBMP ಕೆಲಸಗಾರರು ಮನೇಲಿರೋ ಎಲ್ಲ ಅವ್ರು ಕೊಡೋ ಎಲ್ಲ ಥರ ಕಸಗಳನ್ನೆಲ್ಲ ತೊಗೊಂಬಂದು ಕೈಯಲ್ಲಿ ಮುಟ್ಟಿ ಎತ್ಕೊಂಡು ಬರ್ತಾರೆ. ನಾನು ಸುಮಾರು ವರ್ಷದಿಂದ ಗಮನಿಸ್ತಾ ಇದ್ದೀನಿ, ಅವ್ರ ಕೈಗಳಿಗೆ ಗ್ಲೌಸ್ ಇಲ್ಲ. ಇನ್ನೊಂದು, ನಮ್ಮಂಗೆ ಅವರು ಮನುಷ್ಯರು, ದಯವಿಟ್ಟು ಅವ್ರಿಗೆ ಏನು ಸೂಕ್ತವಾಗಿ ಬೇಕು ಅಂದರೆ ಮೈನರಾಗಿ ಏನೇನು ಬೇಕಾಗಿರುತ್ತೆ, ಫಸ್ಟ್ ಏಡ್ ಅಂತಾರ ಆ ರೀತಿ ಅವ್ರಿಗೆ ಗ್ಲೌಸ್ ಇರಬೇಕು, ಕಾಲಿಗೆ ಹಾಕೊಳ್ಳೋಕೆ ಶೂಸ್ ಇರಬೇಕು, ಇದೆಲ್ಲ ಇರಬೇಕು. ಯಾಕೆಂದರೆ ಎಲ್ಲ ಮನೆಯಿಂದ ಕೊಡೋ ಕಸಗಳನ್ನೆಲ್ಲ ಕೈಯಲ್ಲಿ ಮುಟ್ಟಿ ಎತ್ಕೊಂಡ್ಬರ್ತಾರೆ. ತುಂಬ ಬೇಜಾರಾಗುತ್ತೆ ನಾವು ಅದನ್ನು ನೋಡೋದಕ್ಕೆ. ಅಂಥವ್ರು ದಯವಿಟ್ಟು ಅದನ್ನು ಒದಗಿಸ್ಕೊಡ್ಬೇಕು ನಮ್ಮ ಸರ್ಕಾರದವರು ಅಂತ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ನೋಡಿ, ಅವರು ಕೆಲವು ಕಡೆ ಎಲ್ಲ ಈ ಮನೆಗಳು ಕಟ್ಟಿರೋ ಕಡೆ ಖಾಲಿ ಸೈಟ್ಗಳೆಲ್ಲ ಇರುತ್ತೆ, ಅಲ್ಲೆಲ್ಲ ನೋಡ್ರಿ ಈ ಥರ ಹಾವುಗಳೆಲ್ಲ ಇರುತ್ತೆ. ಮಳೆ ಬಂದಾಗೆಲ್ಲ ಅಲ್ಲೆಲ್ಲ ಪಾಪ ಕೈ ಹಾಕ್ತಾರೆ, ಅವ್ರಿಗೆಲ್ಲ ತುಂಬ ಹಿಂಸೆ ಆಗುತ್ತೆ. ಅವ್ರಿಗೂ ನಮ್ಮಂಗೆ ಜೀವ ಅಲ್ವಾ, ದಯವಿಟ್ಟು ಅವ್ರ ಜೀವನ ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ನಮ್ಮ ಸರ್ಕಾರದಿಂದ ಎಲ್ಲ ಯಾರ್ಯಾರು ಹಿರಿಯ ನಮ್ಮ BBMP ಕೆಲಸ ಮಾಡೋರು ಯಾರ್ಯಾರು ನಾಗರಿಕರಿದ್ದಾರೆ ಅವ್ರಿಗೆಲ್ರಿಗೂ ಕೈ ಗ್ಲೌಸು ಮತ್ತು ಕಾಲಿಗೆ ಶೂಸ್ನ ಒದಗಿಸ್ಕೊಡಿ, ಸೂಕ್ತವಾದ ಬಟ್ಟೆ ಕೊಡಿ, ಅವರು ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾನು ಮೊದಲನೇ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎರಡನೇದು, ಇದು ನನ್ನ ಮೆಸೇಜ್ ಬಂದು ಎಲ್ಲ ಹಳ್ಳಿಗಳ ಜನಗಳಿಗೆ. ಈಗೇನು ಅಂದರೆ ನಾಗರಾವ್ ಅಂದರೆ ಕೆಲವರು ದೇವರಪ್ಪ ಅದನ್ನು ಹೊಡಿಬಾರ್ದು, ಈಗ ಬೇರೆ ಹಾವು ಕಂಡ್ರೆ ಕೇರಾವ್ ಬಂತು ಅಂದರು ಅದನ್ನು ಹೊಡೆದು ಬಿಡ್ತಾರೆ. ಅದರಲ್ಲೂ ಕೊಳಕಮಂಡಲ ಹಾವುಗಳು ಕಂಡ್ರೆ ಮಾತ್ರ ಏನೋ ಒಂಥರ ವಿಲನ್ ಥರ ನೋಡ್ತಾರೆ. ಅದನ್ನು ಇಮಿಡಿಯೇಟ್ ಅದನ್ನು ಚಚ್ಚಿ ಸುಟ್ಟಾಕೋರ್ಗೂ ಬಿಡೋಲ್ಲ, ಈ ಥರ ಎಲ್ಲ ಕೆಲಸ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆ ಅಂದರೆ ಇಡೀ ನಮ್ಮ ದೇಶದ ಬೆನ್ನೆಲುಬು ಬಂದು ರೈತ ವಾಸ ಮಾಡೋದು ಹಳ್ಳೀಲಿ. ಅರ್ಥ ಮಾಡ್ಕೊಳ್ಳಿ. ಹಳ್ಳಿ ಜನಗಳಿಗೆ ಪ್ರತಿಯೊಂದು ಮಾಹಿತಿ ಹೋಗಬೇಕು, ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವ ಪ್ರಾಣಿಗೂ ಹಾನಿ ಮಾಡಬಾರ್ದು. ಭೂಮಿ ಮೇಲೆ ಭಗವಂತ ಎಲ್ರಿಗೂ ಬದುಕ್ರಿ ಅಂತ ಜೀವನ ಭೂಮಿನ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಯಾರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಹೇಳೋದು, ಯಾವುದೇ ಕಾರಣಕ್ಕೂ ಯಾವ ಹಾವನ್ನೂ ಹೊಡಿಬೇಡಿ. ಏನೇನೋ ಪಾಪ ಮಾಡಿ ಎಷ್ಟು ದೂರ ಕೊಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದೋಷ ಪರಿಹಾರ ಮಾಡ್ಕೊಳಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ಇಲ್ಲೇ ಹೇಳೋದೇನೆಂದರೆ, ದೋಷ ಪರಿಹಾರ ಆಗಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ ಹಾವಿಗೂ ತೊಂದರೆ ಕೊಡಬೇಡಿ. ಎಲ್ಲ ಹಾವಿಗೂ ನಮ್ಗೆ ಸ್ನೇಹಿತರಾಗಿರ್ತವೆ, ಅದರಿಂದ ಅನುಕೂಲನೇ. ಭೂಮಿ ಮೇಲೆ ಯಾವುದೇ ಒಂದು ಸೃಷ್ಟಿ ಇರೋ ಜೀವಿ ಕಡಿಮೆ ಆದ್ರೂ ಮನುಷ್ಯಂಗೆ ಉಳ್ಗಾಲ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ದೇವರೊಂದು ಬ್ಯಾಲೆನ್ಸ್ ಶೀಟ್ ಮಾಡಿಟ್ಟಿದ್ದಾನೆ, ಎಲ್ಲರೂ ಉಳಿಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಪರಿಸರ ಪ್ರಾಣಿ ಪಕ್ಷಿನ ರಕ್ಷಣೆ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಬಂಧುಗಳೇ, ಕೆಲವು ಕಡೆ ಫಾರೆಸ್ಟ್ಗಳ ಹತ್ರ ನಾನು ಹಾವುಗಳನ್ನ ರಕ್ಷಣೆ ಮಾಡೋದು ಬಿಡೋಕ್ಕೆ ಹೋಗ್ತಾ ಇರ್ತೀನಿ. ಆ ಬಿಡೋಕ್ಕೆ ಹೋಗ್ಬೇಕಾದ್ರೆ ಕೆಲವರು ಅಂತಾರೆ, ಅದ್ರ ಪಕ್ಕ ಇರೋದು ನಮ್ಮ ಜಾಗ, ಅಲ್ಲ ಹಾವು ಬಿಡ್ಬೇಡ, ಇಲ್ಲಿ ಬಂದುಬಿಡ್ತವೆ ಅಂತ. ಆಯಿತು, ನಿಮ್ಮ ಜಾಗ ಏನಿರುತ್ತೆ ದೊಡ್ಡದಾಗ ಒಂದು 20 ಅಡಿ ಕಾಂಪೌಂಡ್ ಹಾಕೊಂಬಿಡ್ಲಿ. ಅವರು ಕಾಂಪೌಂಡ್ ಹಾಕೊಂಬಿಡ್ಲಿ, ನಿಮ್ಮ ಜಾಗಕ್ಕೆ ಹಾವು ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ಜಾಗ ಅವ್ರ ಜಾಗ ಅಂತ ಗೊತ್ತಿರಲ್ಲ. ಯಾಕೆಂದರೆ ರಿಸರ್ವ್ ಫಾರೆಸ್ಟ್ ಇರುತ್ತೆ, ಅದು ಅವರು ವಾಸ ಮಾಡೋಕ್ಕೆ. ಫಾರೆಸ್ಟಲ್ಲಿ ಮನುಷ್ಯ ವಾಸ ಮಾಡೋಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರಾಣಿಗಳು ವಾಸ ಮಾಡೋಕ್ಕಿರೋದು. ಅದಕ್ಕೋಸ್ಕರ ನಾವು ರಕ್ಷಕರು ಜೀವ ಒತ್ತೇಟ್ ಕೆಲಸ ಮಾಡ್ತಾ ಇರ್ತೀವಿ. ನಾವು ಎಲ್ಲ ಪ್ರಾಣಿಗಳನ್ನ ತೊಗೊಂಡೋಗಿ ಕಾಡಿಗೆ ಬಿಡೋದು. ಇವತ್ತಲ್ಲ, ಇನ್ನು 50 ವರ್ಷ ಹೋದರೂ ನಾವು ಕಾಡಿಗೆ ಪ್ರಾಣಿಗಳು ಬಿಡ್ತೀವಿ, ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಇರ್ತೀವಿ. ಅವೇರ್ನೆಸ್ ಬಗ್ಗೆ ಮಾಹಿತಿ ಹೇಳ್ತಾನೆ ಇರ್ತೀವಿ. ಬನ್ನಿ 2 ಹಾವನ್ನು ರಿಲೀಸ್ ಮಾಡೋಣ. ಜೈ ಶ್ರೀರಾಮ್. ಬಾತಮ್ಮ.
ಹೆಂಗ್ ಬಿಡ್ತೀರಾ ಅಣ್ಣ? ಬಂಗಾರಿ ನೋಡು ತೋರಿಸ್ತು. ಒಂದು ನಿಮಿಷ ಅಣ್ಣ ವಿಡಿಯೋ ಮಾಡು. ವಿಡಿಯೋ ಮಾಡ್ತೀನಿ. ಕ್ಲೀನಾಗಿ ಹತ್ರದಿಂದ ವಿಡಿಯೋ ಮಾಡಿ. ಇರಿ ದೂರ ಹೋಗೋಣ. ಏನಾಗಲ್ಲಪ್ಪ ಎಂತ ನಡೆ ಮಗ ನಡೆ ಜೈ ಶ್ರೀರಾಮ್. ಬನ್ನಿ ಝೂಮ್ ಮಾಡಿಬಿಡಿ ಹಂಗೆ ಬನ್ನಿ. ಝೂಮ್ ಮಾಡ್ಬಿಟ್ಟು ಹಲೋ ಮಾಮ. ಹಲೋ ಹಲೋ ಬಂದೇ ಇರು. ಸರಿ ಬಂದೇ ಇರು ಮಾಮ. ಸರಿ ಅಣ್ಣ ಆಯ್ತು. ನನ್ನ ಟೈಮ್ ಆಯ್ತು. ಜೈ ಶ್ರೀರಾಮ್. ಬರ ಬಂಗಾರಿ ನೀವು. ಓಹ್ ಇವ್ನು ನೋಡ್ರಿ ವಸ್ತು ಸಂತಾವನೆ. ಏನು ಸರ್ ಹಾಂ ವಸ್ತು ಹಾಂ ಬಿಟ್ಟು ಕೊಡಿ 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 ನೋಡಿದ್ರಾ? ಇದು ತಿನ್ಬಿಟ್ಟಿತ್ತಲ್ಲ ಅದಕ್ಕೆ ಇದು ಹೋಗ್ತೇನೆ ನೋಡ್ರಪ್ಪ. ಜೈ ಆಂಜನೇಯ, ಜೈ ಶ್ರೀರಾಮ್. ಕ್ಲೋಸ್ ಮಾಡು ಸರ್. ಹಾಂ